ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ರಿಸೆಪ್ಷನ್ ದಿವಸದ ವ್ಲಾಗ್ ಆಗಿರುತ್ತೆ. ನಾವು ಅವತ್ತು ಆ್ಯಕ್ಚುಲಿ ಚೌಟ್ರಿಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಲಾಸ್ಟ್ ಶಾಪಿಂಗ್ ಇತ್ತು, ಅದು ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 3:34 ಆಗಿತ್ತು. ನಾನು ಚೌಟ್ರಿಗೆ ಹೋಗ್ಬೇಕಾದ್ರೆ ಈ ಸ್ಯಾರಿ ವೇರ್ ಮಾಡಿದ್ದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು. ಇದಕ್ಕೆ ನಾನು ಈ ಗೆಟಪ್ ಆಗಿತ್ತು, ಬಿಕಾಸ್ ಅಲ್ಲಿ ಏನಾದರೂ ಶಾಸ್ತ್ರ ಇರುತ್ತೆ ಅಂತ ಅಂದ್ಬಿಟ್ಟು ಈ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಬಟ್ ಅಲ್ಲೋಗೋಷ್ಟೊತ್ತಿಗೆ ಮೇಕಪ್ ಅವರೆಲ್ಲ ಆಲ್ರೆಡಿ ಬಂದಿದ್ದರು, ಅಕ್ಕ ಎಲ್ಲನೂ ಮೇಕಪ್ ಮಾಡಿಸ್ಕೊತಿದ್ರು ಆಲ್ರೆಡಿ. ಸೊ ಅದಕ್ಕಾಗಿಯೇ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮೇಕಪ್ಗೆ ಕೂತೆ. ಆಮೇಲೆ ಎಲ್ಲರೂ ಬಂದರೆ ರೆಡಿ ಆಗಲಿಕ್ಕೆ ಆಗೋದಿಲ್ಲ ಅಂತ. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಫಂಟಾಸ್ಟಿಕ್ಕಾಗಿ, ನಿಜವಾಗ್ಲೂ ಸೂಪರ್ಬಾಗಿ ಮೇಕಪ್ ಮಾಡಿದ್ರು. ಇವ್ರು ಬಂದು ಸೀರಿಯಲ್ ಆರ್ಟಿಸ್ಟ್, ಅವ್ರಿಗೆಲ್ಲರಿಗೂ ಮೇಕಪ್ ಮಾಡೋರು. ಇವರೆಲ್ಲ ಸೀರಿಯಲಲ್ಲಿ ಅವ್ರಿಗೆಲ್ಲನೂ ಮೇಕಪ್ ಮಾಡೋರು ಇವರೆಲ್ಲನೂ. ಇವ್ರು ಬಂದು 4 ಮೆಂಬರ್ಸ್ ಬಂದಿದ್ದರು. 2 ಫೀಮೇಲ್ಸು ಮತ್ತು 2 ಮೇಲ್ಸ್ ಬಂದಿದ್ದರು. ಸೊ ಇಬ್ಬರು ಮೇಲ್ ಆರ್ಟಿಸ್ಟ್ ಮೇಕಪ್ ಆರ್ಟಿಸ್ಟ್ ಬಂದು ಅವರು ಮೇಕಪ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಓವರಾಲ್ ಲುಕ್ ಅಂದರೆ ತುಂಬ ಸೂಪರಾಗಿತ್ತು. ಎಲ್ಲರಿಗೂ 1 by 1 ಮೇಕಪ್ ಮಾಡಿ ಕಳಿಸಿದ್ರೆ, ಇವರು ಇಬ್ಬರು ಫೀಮೇಲ್ ಏನು ಬಂದಿದ್ದರು ಅವ್ರು ಬಂದು ಸ್ಯಾರಿ ಡ್ರೇಪಿಂಗು ಮತ್ತು ಹೇರ್ ಸ್ಟೈಲ್ ಮಾಡ್ತಾಯಿದ್ರು. ಅಂದರೆ ಒಂಥರ ಎಷ್ಟು ಚೆನ್ನಾಗಿ ಈಸಿ ಗೋಯಿಂಗ್ ಆಯಿತು ಅಂತಂದರೆ, ಅಂಥ ಅರ್ಜೆನ್ಸಿನೂ ಇರಲಿಲ್ಲ, ಅಂಥ ಏನಂತಾರೆ ಒಂಥರ ಏನೂ ಇದಿಲ್ದಿರ, ಯಾವುದೇ ಥರದ ಗಾಬರಿ ಆಗಲಿ, ಅಯ್ಯೋ ಲೇಟ್ ಆಗೋಯ್ತು ಅಂತ ಆಗಲಿ ಏನೂ ಇಲ್ದಿರ ತುಂಬ ಚೆನ್ನಾಗಿ 1 by 1 ಬಿಕಾಸ್ 2 ಕಡೆ ಅವರು ಇನ್ನೊಂದು ರೂಮಲ್ಲಿ ಮೇಕಪ್ ಮಾಡ್ತಾಯಿದ್ರು. ಅವ್ರದ್ದು ಆಗ್ತಿದ್ದಂಗೆ ಇಲ್ಲಿ ಹೇರ್ ಸ್ಟೈಲಿಗೆ ಬರ್ತಾಯಿದ್ವಿ. ಒಬ್ಬರು ಸ್ಯಾರಿ ಡ್ರೇಪಿಂಗ್ ಮಾಡ್ತಾಯಿದ್ರು, ಸ್ಯಾರಿ ಡ್ರೇಪಿಂಗ್ ಆದ ತಕ್ಷಣ ಹೇರ್ ಸ್ಟೈಲ್ಗೆ ಹೋಗ್ತಾಯಿದ್ವಿ. ಇಲ್ಲ ಒಬ್ಬರು ಹೇರ್ ಸ್ಟೈಲ್ ಅಲ್ಲಿ ಬಿಸಿ ಇದ್ದರೆ ಇನ್ನೊಬ್ಬರು ಸ್ಯಾರಿ ಡ್ರೇಪಿಂಗ್ ಮಾಡ್ತಾಯಿದ್ರು. ಸೊ ಆ ಥರ ನನ್ನ ಲುಕ್ ಬಂದು ನಾನು ಲೂಸ್ ಹೇರ್ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕರ್ಲ್ಸ್ ಮಾಡಿಸ್ತಾ ಇದ್ದೆ. ಬಿಕಾಸ್ ನಂಗೆ ತುಂಬ ದಿವಸದಿಂದ ಆಸೆ ಇತ್ತು ಹೇರ್ಸ್ನ ಲೀವ್ ಮಾಡೋದಕ್ಕೆ, ಲೂಸ್ ಹೇರ್ ಬಿಡೋದಕ್ಕೆ. ಬಟ್ ಅವ್ರು ಹೇಳೋದು ನಿಮ್ಮ ಫೇಸ್ಗೆ ಫುಲ್ಲು ಲೂಸ್ ಹೇರ್ ಚೆನ್ನಾಗಿ ಕಾಣಿಸೋದಿಲ್ಲ, ಕರ್ಲ್ ಹೇರ್ ಮಾಡಿ, ಬಿಕಾಸ್ ಉದ್ದ ಫೇಸ್ ಇರೋದ್ರಿಂದ. ಸೊ ಲೈಟಾಗಿ ಮುಂದಗಡೆ ಬಫ್ ಟೈಪ್ ಕೊಟ್ಟು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಮಾತ್ರ ಹೇಳಿದ್ನಲ್ಲ, ಟ್ರಸ್ಟ್ ಮೀ, ರಿಯಲಿ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್ ವಾಸ್ ಸೂಪರ್. ಅಷ್ಟಿಲ್ದಿರ ಅವರು ಸೀರಿಯಲ್ಸ್ ಆರ್ಟಿಸ್ಟ್ಗೆಲ್ಲನೂ ಮೇಕಪ್ ಮಾಡ್ತಾರ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಟೈಮ್ ಅಂತೂ ನಾನು ಅದೇ ಅಂದ್ಕೊಂಡಿದ್ದೆ, ಇವ್ರ ಕೈಲೇ ಏನಾದ್ರು ಫಂಕ್ಷನ್ಸ್ ಇದ್ದರೆ ಇವ್ರ ಕೈಲೇ ಮಾಡಿಸ್ಕೊಬೇಕು ಅಂತ. ಫೈನಲಿ ಮೈ ಲುಕ್ ವಾಸ್ ಲೈಕ್ ದಿಸ್. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮತ್ತು ಈವನ್ ನನ್ನ ಹಸ್ಬೆಂಡ್ಗಂತೂ ಎಷ್ಟು ಖುಷಿ ಆಗೋಯ್ತು ಅಂದರೆ ಅಷ್ಟು ಖುಷಿ ಆಯಿತು. ನನ್ನ ಮಗಳು ಔಟ್ಲುಕ್ ಬಂದು ಈ ಥರ ಇತ್ತು. ಅವಳಿಗೆ ಕ್ರಾಪ್ ಟಾಪ್ ವೇರ್ ಮಾಡಿದ್ದೆ, ಬಿಕಾಸ್ ಮಾರ್ನಿಂಗಿಗೆ ಬೇರೆ ಅಂತ ಅಂದ್ಬಿಟ್ಟು. ಈಗ ಸಿಂಪಲ್ಲಾಗಿ ಹೇರ್ ಸ್ಟೈಲ್, ಬಿಕಾಸ್ ಅವಳದು ಬಾಫ್ ಕಟ್ಟಿರೋದ್ರಿಂದ ಯಾವುದೇ ಥರದ ಹೇರ್ ಸ್ಟೈಲ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕಾಗಿ ಸಿಂಪಲ್ ಲುಕ್. ದಿಸ್ ಇಸ್ ದ ಫಸ್ಟ್ ಟೈಮ್ ಅವಳಿಗೂ ನಾನು ಮೇಕಪ್ ಮಾಡಿಸಿರೋದು. ತುಂಬ ಹೇಳಿದ್ನಲ್ಲ, ಹೆವಿ ಅಂತಲೂ ಇಲ್ಲ, ತುಂಬ ಪ್ಯಾಚಿ ಅಂತಲೂ ಇಲ್ಲ, ಒಂಥರ ಗಾಡಿಯಾಗೂ ಒಂಥರ ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಮೇಕಪ್ ಮುಗಿಸಿ ನಾವು ಬರೋಷ್ಟೊತ್ತಿಗೆ ಎಲ್ಲ ಬಂದಿದ್ದರು. ಸ್ಟೇಜ್ ಮೇಲೆ ಆಲ್ರೆಡಿ ಎಲ್ಲ ಹೋಗ್ತಾಯಿದ್ರು. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಎಲ್ಲರನ್ನೂ ಮಾತಾಡಿಸ್ಕೊಂಡು ನೆಕ್ಸ್ಟ್ ಮೈ ಗರ್ಲ್ಸ್ ಫೇವ್ರೆಟ್ ಅಂದರೆ ನನ್ನ ಮಗಳ ಫೇವ್ರೆಟ್ ಗೌರಿಶಂಕರ್, ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅವ್ರ ಬಗ್ಗೆ ಏನೂ ಹೇಳೋ ಅಷ್ಟೇ ಇರೋದಿಲ್ಲ. ಅವ್ರಿಗೋಸ್ಕರ ತುಂಬ ಕಾತುರದಿಂದ ಕಾಯ್ತಾಯಿದ್ಲು, ಬಿಕಾಸ್ ಶೀ ಈಸ್ ಎ ಸ್ನೇಕ್ ಲವರ್. ಸೊ ಅದಕ್ಕಾಗಿ ಅವ್ರನ್ನ ಮಾತಾಡಿಸ್ಬೇಕು, ಅವ್ರನ್ನ ಇದು ಮಾಡಬೇಕು ಅಂತ ಅಂದ್ಬಿಟ್ಟು, ನನ್ನ ಹಳೇ ವೀಡಿಯೋಸ್ ಯಾರಾದರೂ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಶೀ ಈಸ್ ಎಷ್ಟು ಸ್ನೇಕ್ ಲವರ್ ಅವಳು ಅಂತ ಅಂದ್ಬಿಟ್ಟು. ಅದನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ಅಂದರೆ ಡಿನ್ನರ್ ಎಲ್ಲ ಸ್ವಲ್ಪ ವೀಡಿಯೋಸ್ನ ಜಾಸ್ತಿ ನಾನು ಕ್ಯಾಚ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಬ್ಯುಸಿ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಮದುವೆ ಅಂತ ಅಂದಮೇಲೆ ಎಷ್ಟು ಬ್ಯುಸಿ ಇರುತ್ತೆ ಅಂತ. ಬಿಕಾಸ್ ಬಂದವ್ರನ್ನೆಲ್ಲ ವಿಚಾರಿಸ್ಬೇಕು, ಮಾತಾಡಿಸ್ಬೇಕು, ಮತ್ತು ಅಲ್ಲಿ ಎಲ್ಲ ನೋಡ್ಕೊಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಬೇರೆಯವ್ರ ಮದುವೆ ಆಗಿದ್ದರೆ ಹೆಂಗೋ ಪರವಾಗಿಲ್ಲ, ಅಕ್ಕನ ಮಗಳ ಮದುವೆ ಆಗಿರೋದ್ರಿಂದ ಸ್ವಲ್ಪ ಓಡಾಟ ಜಾಸ್ತಿನೇ ಇರುತ್ತೆ. ಸೊ ಅದರಿಂದ ಜಾಸ್ತಿ ವೀಡಿಯೋಸ್ನ ನಾನು ಕವರ್ ಮಾಡ್ಕೊಳಕ್ಕಾಗಲಿಲ್ಲ. ಬರೋವ್ರ ಬಗ್ಗೆ ಬರ್ದಿರೋ ಹತ್ರ ಮಾತಾಡೋದ್ರಲ್ಲೇ ಟೈಮ್ ಆಗೋಗಿತ್ತು. ಆಮೇಲೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಇದು ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ತಾಯಿದ್ದಾರೆ, ಅಂದರೆ ಹಸೆ ಬರಿತಾ ಇದ್ದಾರೆ. ಆಲ್ಮೋಸ್ಟ್ ನಮಗೂ ಹೇಳಿದ್ರು, ಗೊತ್ತಿಲ್ದಿರ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಅವ್ರಿಗೇ ಹೇಳಿದ್ದೆ ನನಗೆ ಬರೋದಿಲ್ಲ, ನೀವು ಮಾಡಿ ಅಂತ ಅಂದ್ಬಿಟ್ಟು. 5 ಮೆಂಬರ್ಸ್ ಮಾಡಬೇಕು ಅಂದರು. ಆಮೇಲೆ ಅವರೇ ಹೋಗಿ 5 ಮೆಂಬರ್ಸ್ ಮಾಡಿದ್ರು. ಆಮೇಲೆ ಫಸ್ಟು ಹುಡುಗಂಗೆ ಅರ್ಶಿನ ಇಡಬೇಕು ಅಂತಂದ್ಬಿಟ್ಟು ಹುಡುಗನ್ನ ಕೂರಿಸಿ ಅರ್ಶಿನ ಇಡೋದಕ್ಕೆ ಎಲ್ಲ ಅಂದರೆ ಮಿಂಚು ಹಾಕಬೇಕಲ್ಲ. ಸೊ ಅದಕ್ಕಾಗಿ ನಾನು ಹೇಳ್ದಂಗೆ ಕೂರ್ಗೀಸ್ ಇದರಲ್ಲಿ ಅವ್ರ ಕಡೆ ಇದೆಲ್ಲ ಶಾಸ್ತ್ರ ಇಲ್ಲ.
ನಾವು ಮಾಡ್ತಾ ಇರೋದು ಗೌಡಾಸ್ ಸ್ಟೈಲ್, ಅಂದರೆ ನಮ್ಮ ಗೌಡ್ರ ಮದುವೆ ನಾವು ಮಾಡ್ತಾ ಇರೋದು ಗೌಡ್ರ ಮದುವೆಯಲ್ಲಿ. ಸೊ ಇದೆಲ್ಲ ಶಾಸ್ತ್ರಗಳು ಇದ್ದೇ ಇರುತ್ತೆ ಆ್ಯಸ್ ಯೂಶ್ವಲ್, ಎಲ್ಲರಿಗೂ ಗೊತ್ತಿರೋದೇನೇ. ಸೊ ಅದಕ್ಕಾಗಿ ಫಸ್ಟು ಇಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ ನಮ್ಮ ಸಂಪ್ರದಾಯ ಪ್ರಕಾರ ಏನೇನಿದೆ ಎಲ್ಲ ಶಾಸ್ತ್ರಗಳನ್ನು ಫಸ್ಟು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು ಅವ್ರ ಸ್ಟೈಲಲ್ಲೂ ಮದುವೆ ಆಗುತ್ತೆ. ಸೊ ಆ ವಿಡಿಯೋಸು ನಾನು ಅಪ್ಕಮಿಂಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅದಕ್ಕಾಗಿ ಅವ್ರದ್ರಲ್ಲಿ ಈ ಶಾಸ್ತ್ರಗಳೆಲ್ಲ ಇಲ್ಲ. ಬಟ್ ನಮ್ಮದ್ರಲ್ಲಿ ಇದೆಲ್ಲ ಏನೇನಿದೆ ಈ ಶಾಸ್ತ್ರಗಳು ಕಂಪ್ಲೀಟಾಗಿ ಮುಗಿಸೋಣ ಅಂತ ಅಂದ್ಬಿಟ್ಟು ನಾವು ಇದನ್ನೆಲ್ಲ ಮುಗಿಸ್ತಾ ಇದ್ದೀವಿ. ಇವ್ರು ಬಂದು ನಮ್ಮ ಕಡೆಯವರೇ ಆಗಿರ್ತಾರೆ. ಅವ್ರ ಕಡೆ ಸೋದರ ಮಾವ ಅವತ್ತು ಬಂದಿರಲಿಲ್ಲ. ಅವರು ಸ್ವಲ್ಪ ಬ್ಯುಸಿ, ಇನ್ನೊಂದು ಫಂಕ್ಷನ್ಸ್ ಅವ್ರಿಗೆಲ್ಲ ತುಂಬ ಅಟೆಂಡ್ ಮಾಡೋದಿತ್ತಂತೆ. ಮತ್ತು ಅವ್ರು ಕೂರ್ಗಿಂದ ಬೇರೆ ಬರಬೇಕು, ಅಲ್ಲಿ ಮದುವೆ ಇತ್ತು ಅಂತ ಬಂದಿರಲಿಲ್ಲ. ಸೊ ಅದಕ್ಕಾಗಿ ಇವ್ರ ಕೈಲೇನೇ ಮಿಂಚು ಹಾಕಿಸಿ ಇಲ್ಲಿ ಏನು ಶಾಸ್ತ್ರ ಮಾಡಿಸ್ಬೇಕು ಅದು ಆ್ಯಸ್ ಯೂಶ್ವಲ್ ಮಾಡಿಸ್ತಾ ಇದ್ದಾರೆ. ಹುಡುಗ ಅವರ ಕಡೆ ಇದೆಲ್ಲ ಇಲ್ಲ, ಅಂದರೆ ಮಿಂಚು ಹಾಕೋದು, ಅರ್ಶಿನ ಇಡೋದು, ಈ ಶಾಸ್ತ್ರ ಎಲ್ಲನೂ ಇಲ್ಲ ಹುಡುಗರ ಕಡೆ ಅವ್ರಿಗೇನೆ. ಸೊ ಅದಕ್ಕಾಗಿ ಅವ್ರು ಆ್ಯಕ್ಚುಲಿ ಅವರೆಲ್ಲ ಒಪ್ಕೊಂಡಿದ್ದರು, ಅಂದರೆ ಇದೆಲ್ಲ ಅವ್ರಿಗೂ ಗೊತ್ತಿರಲಿಲ್ಲ. ಅವ್ರು ಹೇಳಿದ ಮೇಲೆ ಅವರೆಲ್ಲ ಓಕೆ ಆ್ಯಸ್ ಯೂಶ್ವಲ್ ಏನಿದೆ ಅದನ್ನೆಲ್ಲ ಮಾಡಿ ಅಂತ ಹೇಳಿದ್ರು. ಅದನ್ನೆಲ್ಲ ಆಗ್ತಿದ್ದಂಗೆ, ಆ ಶಾಸ್ತ್ರ ಆಗ್ತಿದ್ದಂಗೆ ಮಾಡಿದ್ರು. ಹುಡುಗಂಗೆಲ್ಲ ಅರ್ಶಿನ ಇಟ್ಟಾದಮೇಲೆ ನೆಕ್ಸ್ಟು ಹುಡುಗಿಗೆ, ಅಂದರೆ ಒಂದು ಅರ್ಶಿನ ಇಟ್ಟಿದ್ದಾರೆ. ಈಗ ನೆಕ್ಸ್ಟ್ ಹುಡುಗಿನ ಕೂರಿಸಿ ಈಗ ನನ್ನ ಹಸ್ಬೆಂಡು ಇಲ್ಲಿ ಮಿಂಚು ಹಾಕಬೇಕು. ಬಿಕಾಸ್ ಮಾಮ ಆಗಿರೋದ್ರಿಂದ ಮಾವ ಅವರೇ ಹಾಕಬೇಕಲ್ವ, ಮಿಂಚು ಹಾಕಬೇಕು. ಸೊ ಅದಕ್ಕಾಗಿ ಅವರು ಮಿಂಚು ಹಾಕಲಿಕ್ಕೆ ಇದು ಮಾಡಿದ್ರು. ಇಲ್ಲಿ ಸ್ವಲ್ಪ ಕಾಲು ಎಳ್ಕೊಂಡು ಎಲ್ಲ ಇದು ಮಾಡಿಕೊಂಡು ಸ್ವಲ್ಪ ಫ್ಲವರ್ಸ್ ಬೊಕ್ಕೆ ಟೈಪ್ ಎಲ್ಲ ಮಾಡಿ ಅವರು ಇದೇ ಥರ ಸ್ವಲ್ಪ ಕಿತ್ಲೆ ಕೊಟ್ಟು ಮಾಡ್ತಾಯಿದ್ದಾರೆ. ಅವ್ರ ಮಾಮಂಗೆ ಎಲ್ಲ ಈ ಥರ ಮಾಡಿಕೊಂಡು ರೇಗಿಸ್ಕೊಂಡು ಮಾಡ್ತಾಯಿದ್ದಾರೆ. ನನ್ನ ಹಸ್ಬೆಂಡ್ ಖುಷಿ ತುಂಬಾ, ನನಗೆ ಅವ್ರ ಮುಖದಲ್ಲಿ ಆ ಖುಷಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಫೇವ್ರೆಟ್ ಅವಳು. ಬಟ್ ಏನೋ ಹೇಳ್ತಾರಲ್ಲ, ಚಿಕ್ಕ ವಯಸ್ಸಿಂದ ಎತ್ತಿ ಆಡಿಸಿ ಬೆಳೆಸಿ ಈಗ ಮದುವೆ ಅಂತಂದರೆ ತುಂಬಾ ಖುಷಿಯಾಗಿದ್ದಾರೆ. ನಮ್ಮನೆಯವ್ರು ಮಾತ್ರ ತುಂಬ ಖುಷಿ ಅವ್ರಿಗೆ ಅಕ್ಕನ ಮಗಳು ಮದುವೆ ಆಗ್ತಾ ಇರೋದು. ಸೊ ಅದರಿಂದ ಅವರು ಈ ಶಾಸ್ತ್ರಗಳೆಲ್ಲ ಮಾಡ್ತಾಯಿರೋದು ತುಂಬಾ ಖುಷಿಯಾಗಿ, ತುಂಬಾ ಖುಷಿಯಾಗಿ ಮಾಡ್ತಾಯಿದ್ರು. ಮತ್ತು ಹೋಲ್ ಹಾರ್ಟೆಡ್ಲಿ ಅವರ ನಗು ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ, ಅಷ್ಟು ಖುಷಿಯಿಂದ ಎಲ್ಲ ಶಾಸ್ತ್ರಗಳು ಮಾಡ್ತಾಯಿದ್ರು. ಮತ್ತು ಇಲ್ಲಿ ಮಾಮ ಬಂದು ಮಿಂಚು ಹಾಕಿಬೇಕಲ್ಲ, ಸೊ ಆ ಶಾಸ್ತ್ರ ನಡೀತಾ ಇದೆ ಇಲ್ಲಿ. ಸ್ವಲ್ಪ ಇಲ್ಲಿ ಅದು ಮಿಂಚು ಹಾಕಬೇಕಾದ್ರೆ ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು. ಬಿಕಾಸ್ ಮಿಂಚು ಮತ್ತು ಕಾಲುಂಗುರ ಎರಡೂ ಹಾಕಬೇಕಲ್ವ. ಸೊ ಮಿಂಚು ಹಾಕಿದ್ರು ಕಾಲುಂಗುರ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಅದು ನಿಧಾನಕ್ಕೆ ಹಾಕ್ತಾಯಿದ್ರು. ಬಿಕಾಸ್ ಅದು ಚರ್ಮ ಎಲ್ಲ ಸ್ವಲ್ಪ ಸಿಕ್ಕಾಕೊಳುತ್ತೆ. ಬಿಕಾಸ್ ಅವಳಿಗೂ ಪೇಯ್ನ್ ಆಗ್ತಾಯಿತ್ತು ಅಂತಂದ್ಬಿಟ್ಟು ತುಂಬಾ ನಿಧಾನಕ್ಕೆ ಹಾಕ್ತಾಯಿದ್ರು. ಇಲ್ಲಿ ಅವರು ಅದೇ ರೇಗಿಸ್ತಾಯಿದ್ರು, ನಿನ್ನ ಸೊಸೆಗೇನು ನೋವಾಗೋದಿಲ್ಲ, ಹಾಕಪ್ಪ ನೀನು ಅಂತಂದ್ಬಿಟ್ಟು. ಹಾಕ್ಬೇಕಾದ್ರೆ ಹಂಗೂ ಲೈಟಾಗಿ ಅದು ಕಾಲುಂಗುರ ಅದು ಪುಷ್ ಮಾಡ್ಬೇಕಾದ್ರೆ ಸ್ವಲ್ಪ ಪೇಯ್ನ್ ಅಂತ ಅನ್ನಿಸ್ತು ಅವಳಿಗೆ. ಬಿಕಾಸ್ ಸಿಕ್ಕಾಪಟ್ಟೆ ಟೈಟ್ ಇತ್ತು. ಅದು ಫಸ್ಟ್ ನೋಡಿರಲಿಲ್ಲ ಅಂತ ಅಂದ್ಕೊತೀನಿ ಅದು ಅವರು. ಆಮೇಲೆ ಇಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತು. ಈವನ್ ಅದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹಾಕಿ ಅಂತಲೂ ಹೇಳ್ತಾಯಿದ್ರು. ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರು. ಅದು ಕಾಲುಂಗುರ ಸ್ವಲ್ಪ ಟೈಟ್ ಇರುತ್ತಲ್ವ, ಸೊ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಆದ್ರೂ ಸ್ವಲ್ಪ ಹೆಂಗೋ ಮಾಡಿ ಇದು ಮಾಡಿ ಹಾಕಿದ್ರು. ಅದು ಹಾಕೋ ಅಷ್ಟರಲ್ಲೇ ಸ್ವಲ್ಪ ಅಂದರೆ ಟೈಮ್ ಡಿಲೇ ಆಯಿತು. ಬಿಕಾಸ್ ಹೇಳ್ದಂಗೆ ನೋಡಿ ಅದು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ಅದು ತುಂಬ ಟೈಟ್ ಅಂತ ಅನಿಸುತ್ತೆ. ಮತ್ತು ಈವನ್ ಗಟ್ಟಿ ದಪ್ಪ ಇರುತ್ತಲ್ವ ಕಾಲುಂಗುರ. ಸೊ ಹೊಸದ್ರಲ್ಲಿ ಅದು ಕೈಯಲ್ಲಿ ಅಷ್ಟು ಸುಲಭವಾಗಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಆಗೋದಿಲ್ಲ. ಆದರೂ ಹೆಂಗೋ ಮಾಡಿ ಹಾಕಿದ್ದಾರೆ. ಪಾಪ ಹಂಗೂ ಸ್ವಲ್ಪ ಪೇಯ್ನ್ ಆಯಿತು. ಅಷ್ಟು ಕೇರ್ಫುಲ್ಲಾಗಿ ಹಾಕ್ತಾಯಿದ್ರು. ಅಂದರೂ ಸ್ವಲ್ಪ ಪೇಯ್ನ್ ಅಂತ ಅನ್ನಿಸ್ತು. ಅದು ಟೈಟ್ ಮಾಡಿ ಪ್ರೆಸ್ ಮಾಡಬೇಕಾದ್ರೆ. ಬಿಕಾಸ್ ಅದು ಹಾಕಿದ್ಮೇಲೆ ಬೀಳಬಾರ್ದು. ಸ್ಟಾರ್ಟಿಂಗ್ ಮದುವೆ ಆಗ್ತಾ ಇರೋದು, ಮತ್ತು ಅದು ಆಮೇಲೆ ಸವ್ಯತೆ ಲೂಸ್ ಆಗುತ್ತೆ, ಅದ್ರ ಪ್ರಶ್ನೆ ಬೇರೆ. ಬಟ್ ಈಗ ಸ್ಟಾರ್ಟಿಂಗ್ ಮದುವೆ ಆದಾಗ ಅದು ಸ್ವಲ್ಪ ಟೈಟಾಗಿರಬೇಕು ಅಂತಂದ್ಬಿಟ್ಟು ಇದು ಮಾಡಿದ್ದಾರೆ. ಮತ್ತು ಅದು ಹಾಕಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಸ್ಕಿನ್ನು ಸ್ವಲ್ಪ ಇದಾಗಿತ್ತು. ಸೊ ಅದರಿಂದ ಸ್ವಲ್ಪ ಪೇಯ್ನ್ ಆಯಿತು. ಸೊ ಆಮೇಲೆ ಓಕೆ ನಾರ್ಮಲಾಗಿ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಪರವಾಗಿಲ್ಲ. ಈಗ ಅವರು ಸೋದ್ರ ಮಾವ ಮಿಂಚು ಹಾಕಿರೋದ್ರಿಂದ ಸೊ ಅವ್ರಿಗೆ ಏನು ಶಾಸ್ತ್ರ ಪ್ರಕಾರ ಬಟ್ಟೆ ಇದೆಲ್ಲ ಕೊಡಬೇಕು ಅದು ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಅದು ಹಾಕ್ತಿದ್ದಂಗೆ ನೆಕ್ಸ್ಟು ಹುಡುಗಿಗೆ ಅರ್ಶಿನ ಇಡಬೇಕು. ಸೊ
ಅಲ್ಲಿ ಇವಾಗ ಅವರೆಲ್ಲ ಒಂದು 5 ಜನ ಇಡಬೇಕು ಅಂತ ಹೇಳಿದ್ರು. ಸೊ ನಾವು ಎಲ್ಲನೂ ಇವಾಗ ಅರಿಶಿನ ಇಡ್ತಾಯಿದ್ದೀವಿ. ಆ್ಯಕ್ಚುಲಿ ಸ್ಯಾರಿ ಚೇಂಜ್ ಮಾಡೋಕ್ಕೂ ಟೈಮ್ ಆಗಲಿಲ್ಲ ಅವತ್ತು. ರಿಸೆಪ್ಷನ್ ಆದಮೇಲೆ ತುಂಬಾ ಅರ್ಜೆನ್ಸಿ ಆಗಿತ್ತು. ಸ್ಯಾರಿ ಚೇಂಜ್ ಮಾಡೋಕ್ಕೂ ಟೈಮ್ ಆಗಲಿಲ್ಲ. ಬಿಕಾಸ್ ಹುಡುಗಿಗೂ ಸ್ಯಾರಿ ಎಲ್ಲ ಉಡಿಸಿ ಎಲ್ಲ ಮಾಡಿ ಅವಾಗೂ ಲೇಟ್ ಆಗೋಗಿತ್ತು. ಮತ್ತು ನಾನು ಹೋಗಿ ಸ್ಯಾರಿ ತೊಗೊಂಡೋಗಿದ್ದೆ. ಆ್ಯಕ್ಚುಲಿ ಇದಕ್ಕೆ ಹೊಸ ಸ್ಯಾರಿನೇ ಇತ್ತು, ಅದೇ ಬ್ಲೌಸ್ ಹೊಲಿಸಿದ್ದೆ ಮದುವೆಗೆ ಅಂತಲೇ. ಯೆಲ್ಲೋ ಕಲರ್ ಸ್ಯಾರಿ, ಎಲ್ಲರೂ ಎಲ್ಲೋ ಓಡೋಣ ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು ಅದು ಉಡ್ಲಿಕ್ಕೂ ಟೈಮ್ ಆಗಲಿಲ್ಲ. ಸೊ ಆ್ಯಸ್ ಯೂಶ್ವಲ್ ರಿಸೆಪ್ಷನ್ ಸ್ಯಾರಿಲೇ ಕಂಟಿನ್ಯೂ ಆಗೋಯಿತು. ಲಾಸ್ಟಲ್ಲಿ ನಾನು ಚೇಂಜ್ ಕೊನೆಗೂ ಆಗಲಿಲ್ಲ. ಅಟ್ಲೀಸ್ಟ್ ಒಂದು ಅರಿಶಿನ ಇಟ್ಬಿಟ್ಟು ಆಮೇಲೆ ಚೇಂಜ್ ಮಾಡೋಣ ಅಂದ್ಕೊಂಡೆ. ಎಲ್ಲಿ ಬ್ಯಾಕ್ ಟು ಬ್ಯಾಕ್ ಕೂಡಿಸ್ತಾನೆ ಇದ್ರಲ್ವ. ಸೊ ಅದಕ್ಕಾಗಿ ಆಗಲೇ ಇಲ್ಲ. ಮತ್ತು ಇಲ್ಲಿ ಬಂದು ಸ್ವಲ್ಪ ಅಂತಾಯಿದ್ರು ಅರಿಶಿನಕ್ಕೆ. ಒಂದೇ ಸತಿ ಹಚ್ಚೋದು ಈ ಥರ ಅರಿಶಿನ ಪದೇ ನಾವು ಹಚ್ಕೊಳಕ್ಕಾಗಲ್ಲ. ಸೊ ಅವಳು ಅತ್ತೆ ಅಂತಲೇ ಇದ್ಲು. ಅವರು ಇಲ್ಲ ಚೆನ್ನಾಗಿ ಹಚ್ಚು ಅಂತಲೇ ಇದ್ದರು ಅಲ್ಲಿ ಹಿಂದೆ ಕೂತಿರೋ ಆಂಟಿ ಕೂಡ. ಸೊ ಅದಕ್ಕಾಗಿ ಚೆನ್ನಾಗಿ ಅರಿಶಿನ ಹಚ್ಬಿಟ್ಟೆ ಮಾತ್ರ. ಬಿಕಾಸ್ ಇದೇ ಅಲ್ವಾ, ನಾವು ಮತ್ತೆ ಈ ಥರ ಅರಿಶಿನ ಹಚ್ಚೋಕ್ಕಾಗೋದಿಲ್ಲ. ಸೊ ಇನ್ನೊಂದು ಸತಿ ನಾವು ಯಾವಾಗ ಹಚ್ಕೊತೀವ ಈ ಥರ ಎಲ್ಲನೂ ನಾವು ಮತ್ತು ಅಕ್ಕದಿರು ಚೆನ್ನಾಗಿ ಒಟ್ಟಿನಲ್ಲಿ ಮಾತ್ರ ಅರಿಶಿನ ಅಂತೂ ಚೆನ್ನಾಗಿ ಹಚ್ಬಿಟ್ಟಿದ್ದೀವಿ. ಹುಡುಗಾಗಲಿ ಹುಡುಗಿಗಾಗಲಿ. ಹುಡುಗನ ಕಡೆಯವ್ರಿಗೆ ಆ್ಯಕ್ಚುಲಿ ಶಾಸ್ತ್ರಗಳು ಗೊತ್ತಿರಲಿಲ್ಲ. ಅವ್ರೂ ಹುಡುಗ ಅವ್ರ ಅಪ್ಪ ಅಮ್ಮ ಎಲ್ಲನೂ ಅದೇ ಅಂತಿದ್ರು, ಈ ಥರ ಎಲ್ಲ ನಮಗೆ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಹೇಳಿದ್ವಲ್ಲ, ಮಾತ್ರ ತುಂಬ ಚೆನ್ನಾಗಿ ಮದುವೆ ಅಂತೂ ತುಂಬ ಚೆನ್ನಾಗಿ ನಡೀತು. ತುಂಬ ಚೆನ್ನಾಗಿ ಶಾಸ್ತ್ರಗಳು ಅಷ್ಟೇನೆ ಆರಾಮಾಗಿ ಈಸಿಯಾಗಿ ಹೋಯಿತು. ಒಂಥರ ಅರ್ಜೆಂಟ್ ಇಲ್ಲ, ಒಂಥರ ಇದಿಲ್ಲ, ತುಂಬ ಆರಾಮಾಗಿ ಹೋಯಿತು. ಹಿಂಗೇ ಅಂದರೆ ಒಂದು ಸತಿ ಹುಡುಗಾಗೆ ಒಂದು ಸತಿ ಹುಡುಗಿಗೆ ಸಪ್ರೇಟಾಗಿ ಈ ಥರ ಅರಿಶಿನ ಹಚ್ಚಿದ್ಮೇಲೆ ನೆಕ್ಸ್ಟು ಏನು ಮಾಡ್ತಾರೆ, ಈ ಥರ 3 ಅರಿಶಿನ ಹಚ್ಚಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಹುಡುಗಿನ ಕೂಡಿಸ್ತಾರೆ. ಅವಾಗೂ ಅಷ್ಟೇನೆ. ಅವಾಗ ನೆಕ್ಸ್ಟು ಚೇಂಜ್ ಮಾಡ್ತಾರೆ, ಮಣೇನ ಚೇಂಜ್ ಮಾಡ್ತಾರಂತೆ. ಅಂದರೆ ಆ ಕಡೆ ಈ ಕಡೆ ಚೇಂಜ್ ಮಾಡ್ತಾರೆ. ಅವಾಗೂ ಅಷ್ಟೇ ನೆಕ್ಸ್ಟ್ ಹಸೆ ಬರೀತಾರೆ. ಸೊ ಅವಾಗೂ ಕೂಡ ಹಸೆ ಅಂದರೆ ಏನೋ ಚೇಂಜ್ ಮಾಡ್ತಾರಂತೆ. ಅದು ಆ ಶಾಸ್ತ್ರಗಳು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ. ಸೊ ಅದಕ್ಕಾಗಿ ನೆಕ್ಸ್ಟ್ ಇವಾಗ ಹಸೆ ಬರಿತಾ ಇದ್ದಾರೆ. ಮತ್ತು ಹಸೆ ಬರೆದು ಏನೋ ಮಣೆ ಬದಲಾಯಿಸಿ ಮತ್ತೆ ಹುಡುಗಿನ ಕೂಡಿಸ್ತಾರೆ. ಸೊ ಟೋಟಲಾಗಿ ಈ ಥರ 3 ಅರಿಶಿನ ಹಚ್ತಾರೆ. ಅಂದರೆ ಸ್ಟಾರ್ಟಿಂಗಲ್ಲಿ 5 ಜನ, ಸೆಕೆಂಡ್ 5 ಜನ, ಆಮೇಲೆ ನೆಕ್ಸ್ಟ್ ಥರ್ಡಲ್ಲಿ ಎಷ್ಟು ಜನ ಬೇಕಾದ್ರೂ ಇಡ್ಬೋದು ಅಂತ ಏನೋ ಅದು ಲೆಕ್ಕ ಇತ್ತು. ಸೊ ಅದಕ್ಕಾಗಿ ಸ್ಟಾರ್ಟಿಂಗು ಮತ್ತು ಸೆಕೆಂಡಲ್ಲಿ ಯಾರು ಇಟ್ಟಿಲ್ಲ, ಅದು ನೆಕ್ಸ್ಟು ಲಾಸ್ಟಲ್ಲಿ ಎಲ್ಲರೂ ಅರಿಶಿನ ಬಂದಿಟ್ಟರು. ಈವನ್ ಹೇಳ್ತೀವಲ್ಲ, ಹುಡುಗರು ಸಹ ನಾವಿಡ್ತೀವಿ ಅಂತ ಅಂದ್ಬಿಟ್ಟು ಬಂದಿಟ್ಟರು. ಅವರು ಅಷ್ಟೇನೆ ಫಸ್ಟ್ ಸ್ಟಾರ್ಟಿಂಗೆಲ್ಲ ನೋಡ್ತಾಯಿದ್ರು. ಆಮೇಲೆ ನೆಕ್ಸ್ಟು ನಾವು ಇಡಬೇಕಾದ್ರೆ ಆಮೇಲೆ ನಾವು ಹಂಗೂ ಹೇಳಿದ್ವಿ, ಇಲ್ಲ ಇಡೋರೆಲ್ಲ ಇಡಲಿ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಬಿಡಲಿಲ್ಲ. ಈವನ್ ಹುಡುಗನೂ ಕೂಡ ಅತ್ತೆ ಇಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅವರು ಅಷ್ಟೇ, ಅವ್ರಿಗೂ ಅಷ್ಟೇ ಚೆನ್ನಾಗಂತೂ ಅರಿಶಿನ ಹಚ್ಬಿಟ್ಟಿದ್ದೀವಿ. ಅವ್ರ ಲೈಫಲ್ಲಿ ಅರಿಶಿನ ಹಚ್ಚಿರಲಿಲ್ಲ ಅನ್ಕೊತೀನಿ. ಅಷ್ಟು ಅರಿಶಿನ ಅಂತೂ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟು ತುಂಬ ಚೆನ್ನಾಗಿ ಕಲರಾಗಿ ಮಾಡಿ ಹಾಕಿದ್ವಿ ಅವ್ರಿಗಂತೂ. ಆಮೇಲೆ ಅವರ ಅಪ್ಪ ಅಮ್ಮ ಕೂಡ ಲಾಸ್ಟಲ್ಲಿ ಬಂದು ಅವರೂ ಅಷ್ಟೇನೆ ಪರವಾಗಿಲ್ಲ ಇಡ್ಬೋದು ಇಡಿ ಅಂತ ಹೇಳಿದ್ವಿ. ಅವರು ಬಂದು ಕೂಡ ಅವರು ಲಾಸ್ಟಲ್ಲಿ ಅರಿಶಿನ ಎಲ್ಲ ಹಚ್ಚಿ, ಈವನ್ ಹುಡುಗಿಗೂ ಕೂಡ ಅವರು ಅರಿಶಿನ ಹಚ್ಚಿ ಇದು ಮಾಡಿದ್ರು. ಅವ್ರ ಅಪ್ಪ ಕೂಡ ಹೇಳಿದ್ರು ನಾವು ಇಡ್ಬೋದಾ ಅಂತ ಅಂದ್ಬಿಟ್ಟು. ಸೊ ಇಡ್ಬೋದು, ಎಲ್ಲರೂ ಇಡ್ಬೋದು ಇಡಿ ಅಂತ ಅಂದ್ವಿ. ಈವನ್ ಅವ್ರ ಅಪ್ಪ ಕೂಡ ಅದನ್ನು ಇಟ್ಟರು. ಬಿಕಾಸ್ ಅವ್ರ ಕಡೆ ಈ ಶಾಸ್ತ್ರ ಇಲ್ವಲ್ಲ. ಸೊ ಅದಕ್ಕಾಗಿ ಎಲ್ಲನೂ ಅವರೂ ಮುಗಿಸ್ಕೊಂಡ್ರು ಈ ಶಾಸ್ತ್ರ ಎಲ್ಲನೂ. ಅವರು ಲಾಸ್ಟ್ವರೆಗೂ ಅವ್ರ ಕಡೆಯವರೆಲ್ಲ ಕೂತು ನೋಡ್ತಾ ಇರೋ. ಆಲ್ರೆಡಿ ನಮಗಿದು ಅರಿಶಿನ ಶಾಸ್ತ್ರ ಮುಗಿಯೋ ಅಷ್ಟೊತ್ತಿಗೆ ಒಂದು 3 o'clock ಆಗಿತ್ತು ನಮಗೆ. ಬಿಕಾಸ್ ತುಂಬಾ ಲೇಟಾಗಿ ಹೋಗಿತ್ತು. ರಿಸೆಪ್ಷನ್ ಎಲ್ಲ ಮುಗಿದು ಅಂದರೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಇವರು ಬಂದು ಹುಡುಗವರ ಅಮ್ಮ. ಸೊ ಇವರು ಲಾಸ್ಟಲ್ಲಿ ಇವರು ಅರಿಶಿನ ಹಚ್ಚಿ ಎಲ್ಲ ಅಕ್ಷತೆ ಎಲ್ಲ ಹಾಕಿ ಇದು ಮಾಡ್ತಾಯಿದ್ದಾರೆ. ಅದೇ ಹೇಳಿದ್ದು ಲಾಸ್ಟಲ್ಲಿ ಅವ್ರೂ ಪರವಾಗಿಲ್ಲ, ನೀವು ಮಾಡಿ, ನನಗೆ ಗೊತ್ತಿಲ್ಲ, ನಾನು ನೋಡ್ಕೊತೀನಿ, ನಾನು ಲಾಸ್ಟಲ್ಲಿ ಮಾಡ್ತೀನಿ ಅಂತಂದರು. ಸೊ ಈ ಹುಡುಗಿನ ಇಬ್ಬರು ಒಟ್ಟಿಗೆ ಕೂಡಿಸಿದಾಗ ಬಂದೆ ಅವರು ಹಚ್ಚಿದ್ರು. ಅವ್ರು ಆಗ್ತಿದ್ದಂಗೆ ನೆಕ್ಸ್ಟು ಹುಡುಗರೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಬಿಕಾಸ್ ಇದು ಲಾಸ್ಟ್ ಅರಿಶಿನ ಇಡ್ತಾ ಇರೋದು 3 ಸತಿ ಆಗೋಯ್ತು. ಅಂದರೆ 2 ಸತಿ ಮತ್ತು ಇದು ಲಾಸ್ಟ್ ಗಂಡು ಹೆಣ್ಣ ಕೂರಿಸಿ ಇದು ಲಾಸ್ಟ್ ಇಡ್ತಾ ಇರೋದು. ಸೊ ಅದಕ್ಕಾಗಿ
ಈವನ್ ನನ್ನ ಹಸ್ಬೆಂಡು ಕೂಡ ಬಂದು ಇಟ್ಬಿಟ್ರು. ಅವ್ರಿಗೂ ಆಸೆ ಇತ್ತು, ಅರ್ಶಿನ ಇಡಬೇಕು ಅಂತ ಆಸೆ ಇತ್ತಂತೆ. ಸೊ ನಾವೆಲ್ಲ ಅಂದರೆ ಅಲ್ಲಿ ಹೇಳ್ಕೊಡ್ತಾ ಇದ್ರು, ಫಸ್ಟು ಒಂದು ಸ್ವಲ್ಪ ಕಾಲಿಗೆ ಅಂದರೆ ಕೆನ್ನೆಗೆ, ಕೈಗೆ, ಕಾಲಿಗೆ ಎಲ್ಲ ಇಡಬೇಕು ಅಂತಂದ್ಬಿಟ್ಟು. ಈವನ್ ಅವರು ಹುಡುಗ ಹುಡುಗಿಗೆ ಎಲ್ಲರಿಗೂ ಇಬ್ಬರಿಗೂ ಅರ್ಶಿನ ಎಲ್ಲ ಹಚ್ಚಿದ್ರು. ಅವ್ರದ್ದು ಆಗ್ತಿದ್ದಂಗೆ ಎಲ್ಲರೂ ಗಂಡಸರು ಮತ್ತು ಹುಡುಗರು ಎಲ್ಲ ಬಂದು ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಈವನ್ ಅಂದರೆ ಮಕ್ಕಳು ಕೂಡ ಅಷ್ಟೇನೇನೆ, ಅವರು ನಾವಿಡ್ತೀವಿ ಅಂತ. ಇವೇ ನಮ್ಮ ಚಿಕ್ಕವಳು ಕೂಡ ಅವಳು ಅಷ್ಟೇ, ಅಮ್ಮ ನಾನು ಇಡ್ಬೋದಾ ಅಂತಂದು. ಆಮೇಲೆ ಬೇಡಮ್ಮ ಆಲ್ರೆಡಿ ಲೇಟ್ ಆಗೋಯ್ತು, ಇನ್ನು ಶಾಸ್ತ್ರಗಳಿದೆ ಅಂತ ನೋಡಿ ಒಬ್ರೊಬ್ರೆ ನಾವು ಇಡ್ತೀವಿ ಅಂತ ಬಂದು ಎಲ್ಲ ಅರ್ಶಿನ ಹಚ್ತಾ ಇದ್ರು. ಚಿಕ್ಕವಳು ಕೂಡ ಅದೇ ಹೇಳಿದ್ಲು, ನಾನು ಇಡ್ತೀನಿ ಅಂತ. ಸೊ ಲಾಸ್ಟಲ್ಲಿ ಹಿಡಿಯ ಬಿಡು ಅಂತ ಹೇಳಿದ್ವಿ. ಆಮೇಲೆ ಲೈಟಾಗಿ ಅವಳು ಒಂದು ಸ್ವಲ್ಪ ಅರ್ಶಿನ ಹಿಂಗೆ ಹಚ್ಚಿ ಬಂದು ಅವ್ರಿಗೂ ಏನೋ ಒಂಥರ ಖುಷಿ, ಮಕ್ಳಿಗೂ. ಅವಳು ಮಲಗೇ ಇಲ್ಲ, ನನ್ನ ಮಗಳಂತೂ ಮಲಗೇ ಇಲ್ಲ. ಹೋಗಿ ರೂಮಲ್ಲಿ ಮಲ್ಕೊಮ್ಮ ಅಂತಂದರೆ ಇಲ್ಲ, ನಾನು ನೋಡ್ತೀನಿ, ನಾನು ನೋಡಿಲ್ಲ, ನಾನು ನೋಡ್ತೀನಿ ಅಂತ ಲಾಸ್ಟ್ವರೆಗೂ ಮಲಗಿದ್ದೇ ನಾವು 3:30 ಆಗಿತ್ತು ಅನ್ಕೊತೀನಿ. ಸೊ ನಮಗಂತೂ ಅವತ್ತು ನಿದ್ದೆನೇ ಇಲ್ಲ ಬಿಡಿ, ಫುಲ್ಲು ನಿದ್ದೆ ಆಗೋಗಿತ್ತು, ಟೈಮ್ ಪಾಸ್ ನಮಗೆ. ಅವಳು ಹೋಗಿ ಮಲ್ಕೋ ಅಂತಂದರು. ಎಷ್ಟು ಸತಿ ಹೇಳಿದ್ರು ಇಲ್ಲ, ನಾನು ನೋಡಬೇಕು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ಲು. ಫುಲ್ಲು ಅರ್ಶಿನ ಎಲ್ಲ ಹಚ್ಬೇಕಾರೆ ಇದು ಯಾಕೆ ಹಚ್ತಾರೆ ಒಂಥರ ಮಕ್ಳ ಕ್ಯೂರಿಯಾಸಿಟಿ, ಇದು ಯಾಕೆ ಅದು ಯಾಕೆ ಅಂತ ಅಂದ್ಕೊಂಡು ಒಂದಷ್ಟು ತಲೆ ತಿನ್ಕೊಂಡು ಅವಳು ಕೇಳಿಕೊಂಡು ಎಲ್ಲ ಇದು ಮಾಡಿದ್ರೆ ಇವ್ರಿಗೆ ಯಾಕೆ ಹಚ್ತಾರೆ, ಇವ್ರಿಗೆ ಯಾಕೆ ಸಪ್ರೇಟಾಗಿ ಕೂಡಿಸ್ತಾರೆ, ಮತ್ತು ಯಾಕೆ ಇಬ್ಬರನ್ನ ಒಟ್ಟಿಗೆ ಕೂಡಿಸ್ತಾರೆ, ಇದೇ ಕ್ವಶನು ಅವಳದಂತೂ ಸಖತ್ತು. ಆನ್ಸರ್ ಮಾಡೋ ಅಷ್ಟೊತ್ತಿಗೆ ಮಕ್ಕಳಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಬಿಕಾಸ್ ಅವ್ರ ತಲೆಯಲ್ಲಿ ಬರೋವಂಥ ಪ್ರಶ್ನೆಗಳು ನಮಗೆ ಬರೋದಿಲ್ಲ, ಅಂಥ ಪ್ರಶ್ನೆಗಳೆಲ್ಲ ಬರ್ತವೆ ಅವರಿಗೆ. ಇದು ಯಾಕೆ ಮಾಡ್ತಾರೆ, ಅದು ಯಾಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಿ ಕರೆಕ್ಟಾಗಿ ಉತ್ತರ ಕೊಡೋ ಅಷ್ಟೊತ್ತಿಗೆ ನಮ್ಮ ಪೇಷನ್ಸ್ ಅಂತೂ ತುಂಬಾ ಕಳ್ಕೊಂಬಿಟ್ಟಿರ್ತೀವಿ ನಾವು. ಸೊ ಲಾಸ್ಟಲ್ಲಿ ಇದೆಲ್ಲ ಆದಮೇಲೆ ದಿನಕ್ಕೆ ಎಬ್ಬಿಸ್ತಾರಲ್ಲ, ಸೊ ಅದಕ್ಕಾಗಿ ಅಲ್ಲಿ ಎಲ್ಲ ರೆಡಿ ಮಾಡ್ಕೊತಾರೆ. ಇಲ್ಲಿಂದ ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ, ಹುಡುಗ ಬರೋ ಹಾಗಿಲ್ಲ. ಸೊ ಹುಡುಗಿ ಸೊ ದಿನಕ್ಕೆ ಎಬ್ಬಿಸೋಕ್ಕೋಸ್ಕರ ಇಲ್ಲಿ ಇಬ್ಬರದನ್ನು ಶಾಸ್ತ್ರ ಮುಗಿಸಿ ಹುಡುಗ ನೆಕ್ಸ್ಟ್ ಇಲ್ಲಿಂದ ರೂಮ್ಗೆ ಹೋಗ್ಬೋದು. ಇನ್ನು ನೆಕ್ಸ್ಟ್ ಹುಡುಗಂದು ಯಾವುದೇ ಥರದ ಶಾಸ್ತ್ರ ಇರೋದಿಲ್ಲ. ನೆಕ್ಸ್ಟ್ ಇನ್ನು ಬೆಳಗ್ಗೆಗೇನೆ ಅಂದರೆ ಏನು ಹೇಳ್ತಾರಲ್ಲ, ಎಣ್ಣೆ ಸೀಗೆಕಾಯಿ ಎಲ್ಲ ಇಟ್ಟು ಸ್ನಾನ ಮಾಡಿಸ್ಲಿಕ್ಕೆ ಮುಂಚೆ ಮಾಡ್ತಾರಲ್ಲ, ಅದಕ್ಕೆ ನೆಕ್ಸ್ಟ್ ಎಬ್ಬಿಸ್ತಾರೆ. ಇನ್ನೇನು ಎಬ್ಬಿಸೋದು, ಇನ್ನು ಅಟ್ಲೀಸ್ಟ್ 1 hour ಏನೋ ನಿದ್ದೆ ಮಾಡಬೇಕಷ್ಟೇ 4:30ವರೆಗೂ. ಬೆಳಗ್ಗೆ 4:30ಗೆ ಎಬ್ಬಿಸ್ತೀನಿ ಅಂತ ಹೇಳಿದ್ರು. ಇನ್ನೇನಿಲ್ಲ, ಆಗೋಷ್ಟೊತ್ತಿಗೆ ನಾವು ದಿನ ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಟೈಮ್ ಆಗೋಗಿತ್ತು. ಸೊ ಅದಕ್ಕಾಗಿ ಇಲ್ಲಿ ಹುಡುಗನ ಕಳಿಸಿದ್ರು ಮಲಗಲಿಕ್ಕೆ ಅಂತ. ಇಲ್ಲಿ ಏನೋ 3 ಜನ ಗಂಡಸರು ಕೈಕಾಲು ತೊಳ್ಕೊಂಡು ವಿಭೂತಿ ಇಟ್ಕೊಳ್ಬೇಕು ಅಂತ ಏನೋ ಶಾಸ್ತ್ರ ಇತ್ತು. ಅದೇನಕ್ಕೆ ಅಂತ ನಿಜ ನನಗೆ ಗೊತ್ತಿಲ್ಲ ನನಗೆ. ಅಲ್ಲಿ ಅಂತೂ ಹುಡುಗಿನಂತೂ ತುಂಬ ರೇಗಿಸ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾಯಿದ್ವಿ. ಅಂದರೆ ಅವರು ಹುಡುಗಿನ ತೋರಿಸಲ್ಲ ಅಂತ ನಾವು ತೋರಿಸ್ಬೇಕು ಅಂತ ಅಂದ್ಬಿಟ್ಟು, ಅಂದರೆ ಈಗ ನಾವು ಗಂಡು ಕಡೆಯವರು ಅವ್ರು ಹುಡುಗಿ ಕಡೆಯವರು ಅಂತ ಏನೋ ಶಾಸ್ತ್ರ ಇದೆ ಅಂತೆ. ಸೊ ಅದಕ್ಕೆ ಹುಡುಗಿಗೆ ಆ ಥರ ಮುಸ್ಕಾಕಿ ಕೂಡಿಸಿದ್ರು, ಹುಡುಗಿನ ತೋರಿಸಲ್ಲ ನಾವು ಅಂತ ಅಂದ್ಕೊಂಡು ರೇಗಿಸ್ಕೊಂಡು ಕೂತಿದ್ರು. ನಾವು ಅದಕ್ಕೆ ಚೆನ್ನಾಗಿ ರೇಗಿಸ್ಕೊಂಡು ಇದು ಮಾಡ್ಕೊಂಡು ಕಾಲು ಎಳ್ಕೊಂಡು ನಾವು ಇಲ್ಲ ಹುಡುಗಿನ ತೋರಿಸ್ಬೇಕು ಅಂತ ಅಂದ್ಕೊಂಡು ನಾವು ಎಲ್ಲ ಚೆನ್ನಾಗಿ ಸ್ವಲ್ಪ ಕ್ವಾಟ್ಲೆಗಳು ಕೊಟ್ಕೊಂಡಿದ್ವಿ ನಾವು. ಧನುಷ್ ತೊಳ್ಕಂತ ನನ್ನ ಚಿತ್ರಕ್ಕ ಒಂದಿತ ಬೇಡ
ಇಕ್ಕಮ್ಮ ಅಷ್ಟಕ್ಕಮ್ಮ ಹುಡುಗಿಕ ಎಲ್ಲಿ ಹುಡುಗಿ ನೀರಾಕ ಬಾಪ ಹಂಗೆ ಹಾಕ ಹಾಕ ಬಾ 90 kg ಬರ್ತೀಯಾ ಫಸ್ಟ್ ಬಲಗಡೆ ಎಲ್ಲಾರ್ಗೂ ಹೇಳ್ತಾ ಇರ್ತೀನಿ ಬಲಗಡೆ ಅಂತ ಹ್ಞೂ ಅಜ್ಜಪ್ಪ ಅವ್ರು ಬಂದ್ರು ನೋಡು ಪಾನ್ ಕಾರ್ಡ್ ಕೊಡ್ರಿ ಎಲ್ಲರಿಗೂ ತಗೋರಿ ಗ್ಲಾಸ್ ಮುಂದೆ ಹಾಕ್ಕೊಡ್ರಪ್ಪ ಎಲ್ಲರೂ ಒಳಗಡೆ ಇದ್ದೀವಿ. ಏನ್ ಮಾಡ್ಬೇಕು ಗೊತ್ತಿಲ್ಲ ಬಿಸಿಯಲ್ಲಿ ಮಾಡ್ಕೊಂಡು ಬೆಳಗ್ಗೆಗಿಂತ ಜಾಸ್ತಿ ಐತಿ ಇದು ಗಂಟಿ ಕಟ್ಕೊಂಡತ್ತು ಬೆಳ್ಳಿ ಗ್ಲಾಸ್ ಮುಚ್ಚಿಕೊಂಡಿದೆ ನಮ್ಮ ಹುಡುಗಿನ ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳು ಮುಗೀತು ಅಂದರೆ ಫಸ್ಟ್ ಡೇದು ಅರ್ಶಿನ ಶಾಸ್ತ್ರ ಇದು ರಿಸೆಪ್ಷನ್ನು ಅರ್ಶಿನ ಶಾಸ್ತ್ರ ಆಲ್ಮೋಸ್ಟ್ ಎಲ್ಲ ಮುಗೀತು ಇದು ಮುಗಿಯೋಷ್ಟೊತ್ತಿಗೆ ನಾನು ಹೇಳಿದ್ನಲ್ಲ 3:30 ಆಗೋಗಿತ್ತು ನೆಕ್ಸ್ಟ್ ಹಾಗೇ ಬೆಳಗ್ಗೆನ ಜಾವ ದಿಬ್ಬಣಕ್ಕೆ ಕೂಡಿಸ್ಬೇಕಾಗಿತ್ತು ಅದಕ್ಕೆ ಹೇಳಿದರು ಫಸ್ಟೇನೆ ಅಂದರೆ ಹುಡುಗ ಹುಡುಗಿ ಪಕ್ಕ ಚಿಕ್ಕ ಹುಡುಗರನ್ನ ಕೂಡಿಸ್ಬೇಕು ಅಂದರೆ ಮೆಚೂರ್ ಆಗದೇ ಇರೋ ಹುಡುಗಿನ ಕೂಡಿಸ್ಬೇಕು ಮತ್ತು ಮದುವೆ ಆಗದೇ ಇರೋ ಹುಡುಗನ ಪಕ್ಕ ಕೂಡಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಅದಕ್ಕಾಗಿ ಬೆಳಗ್ಗೆ 4 o'clock 4:30 ಅನ್ಕೊತೀನಿ 4:30ಗೆ ಪಾಪ ನನ್ನ ಮಗಳನ್ನು ಹೆಬ್ರಿಸಿ ಸರಿ ಅವಳು ಕುತ್ಕೊತೀನಿ ಅಂತ ಹೇಳಿದರು ಫಸ್ಟೇ ಅಕ್ಕ ಹೇಳಿದರು ಖುಷಿನ ಕೂಡಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಫಸ್ಟೇ ಅವಳಿಗೆ ಹೇಳಿದೆ ಸರಿ ಅವಳು ಮಲ್ಕೊಂಡ್ರು ಮಲಗಲಿಲ್ಲ 1 hour ನಿದ್ದೆ ಅಷ್ಟೇ ಆವತ್ತು 4:30ಗೆಲ್ಲ ಎದ್ದು ತಿರ್ಗಾ ಇಲ್ಲಿ ಅದೇ ಅರ್ಶಿನ ಇದೇನೋ ಶಾಸ್ತ್ರ ಮಾಡ್ತಾಯಿದ್ದಾರೆ ಅದು ಶಾಸ್ತ್ರ ಬಂದು ಏನೋ ಎಣ್ಣೆ ಸೀಗೆಕಾಯಿ ಎಲ್ಲ ಇಟ್ಟು ಏನೋ ಶಾಸ್ತ್ರ ಮಾಡ್ತಾರಂತೆ ಸ್ನಾನ ಮಾಡಲಿಕ್ಕೆ ಮುಂಚೆ ಆ ಶಾಸ್ತ್ರನ ಇಲ್ಲಿ ಮುಗಿಸ್ಕೊತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.